ಗೌರ್ಮೆಂಟ್ ಕೆಲವೊಂದು ರೂಲ್ಸ್ಗಳನ್ನು ತನ್ನ ಎಂಪ್ಲಾಯೀಸ್ಗೆ ಅಂದರೆ ನೌಕರರಿಗೆ ಬಿಗಿ ಹಿಡಿದಿದೆ. ಅದು ಅಟೆಂಡೆನ್ಸ್ ಹಾದಿಯಾಗಿಡ್ದು ಯೂನಿಫಾರ್ಮ್ ತನಕ ಕೂಡ ಬಂದು ನಿಂತಿದೆ. ನೋಡಿ, ಸ್ಕೂಲ್ ಮಕ್ಕಳಿಗೆ ಯೂನಿಫಾರ್ಮ್ ಅಂತ ಇರುತ್ತೆ. ಕೆಲಸ ಅಂತ ಬಂದ ಮೇಲೆ ಅವರವ್ರ ಇಷ್ಟದಂತಹ ಬಟ್ಟೆಗಳನ್ನು ಹಾಕೊಂಡು ಕೆಲಸಕ್ಕೆ ಹೋಗ್ತಾ ಇದ್ರು. ಬಟ್ ಈ ಕಾರ್ಪೊರೇಟ್ ಆಫೀಸ್ಗಳು ಅಂತ ಬಂದಾಗ ಅವ್ರುಗಳು ಫಾರ್ಮಲ್ ಡ್ರೆಸ್ ಕೋಡನ್ನು ಕೊಡ್ತಾ ಇದ್ರು. ಬಟ್ ಗೌರ್ಮೆಂಟ್ ಆಫೀಸ್ಗಳಲ್ಲಿ ಯಾವುದೇ ರೀತಿಯ ಡ್ರೆಸ್ ಕೋಡ್ ಇರಲಿಲ್ಲ. ನಮಗಿಷ್ಟ ಬಂದಂತೆ, ಯಾಕಂತ ಹೇಳಿದ್ರೆ ವೈಯಕ್ತಿಕ ಸ್ವಾತಂತ್ರ್ಯದಲ್ಲಿ ಈ ಡ್ರೆಸ್ ಕೂಡ ಬರೋದ್ರಿಂದ ಡ್ರೆಸ್ ಕೋಡನ್ನು ತಮಗಿಷ್ಟ ಬಂದಂಗೆ ಹಾಕೊಂಡು ಬರ್ತಾ ಇದ್ರು. ಬಟ್ ಇನ್ನು ಮುಂದಕ್ಕೆ ನೀವು ಸೀರೆ ಹಾಕೋಬಹುದು, ಬಟ್ ನಿಮ್ಮ ಬ್ಲೌಸ್ನಲ್ಲಿ ಸ್ಲೀವ್ಲೆಸ್ ಬ್ಲೌಸ್ ಆಗಿರ್ಬೋದು. ಜೀನ್ಸ್ ಹಾಕೋಬಹುದು, ಅದು ಟೈಟ್ ಜೀನ್ಸ್ ಆಗಿರಬಾರ್ದು. ಜೀನ್ಸ್ ಹಾಕೋಬಹುದು, ಬಟ್ ಅದು ಹರಿದ ಜೀನ್ಸ್ ಆಗಿರಬಾರ್ದು. ಅಂದರೆ ಈಗ ಫ್ಯಾಷನ್ ಆಗಿ ನಾವು ಟೋನ್ ಜೀನ್ಸ್ ಅಂತೀವಲ್ಲ, ಇದು ಯಾವುದಕ್ಕೂ ಕೂಡ ಅಲೋ ಮಾಡಲ್ಲ. ಮಾಡಿದರೆ ಸೂಕ್ತ ಕ್ರಮವನ್ನು ನಾವು ಜರುಗಿಸ್ತೀವಿ ಅಂತ ಕ್ರಮದ ಎಚ್ಚರಿಕೆಯನ್ನು ಈಗ ಎಲ್ಲ ಆಫೀಸ್ಗಳಿಗೂ ನೋಟಿಸ್ ಮುಖಾಂತರ ಕೊಟ್ಟಿದ್ದಾರೆ. ಸೊ ಹೆಣ್ಣು ಮಕ್ಕಳು ಇದನ್ನು ಹೆಂಗೆ ರಿಸೀವ್ ಮಾಡ್ಕೊಳ್ತಾರೆ? ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಯಿತು ಅಂತಾರ ಅಥವಾ ಹೀಗಿರಲಿ ಅಂತಾರ? ಸಾಮಾಜಿಕ ಹೋರಾಟಗಾರ ಏನಂತಾರೆ? ಹೆಣ್ಮಕ್ಳು ಪರವಾಗಿ ಮಾತನಾಡುವ ಹೆಣ್ಮಕ್ಳು ಏನಂತಾರೆ? ಇದೆಲ್ಲದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ ಸರ್ಕಾರಿ ಡ್ರೆಸ್. ಹೆಣ್ಣು ಮಕ್ಕಳೇ ಏನಂತೀರಾ? ನಾನು ವೇದ್ಯ ಮಲ್ನಾಡ್. ಕರ್ನಾಟಕದಲ್ಲಿ ಗೌರ್ಮೆಂಟ್ ಜಾಬ್ ಅಲ್ಲಿರುವಂತಹ ಜನ ಈ ಸುದ್ದಿಯನ್ನ ನೋಡಿ, ಎಕ್ಸ್ಪೆಷಲಿ ಹೆಣ್ಣು ಮಕ್ಕಳು ಈ ಸುದ್ದಿಯನ್ನ ಗಮನವಿಟ್ಟು ಕೇಳಿ. ರಾಜ್ಯದಲ್ಲಿ ಗೌರ್ಮೆಂಟ್ ಕೆಲಸದಲ್ಲಿರೋರು, ಸರ್ಕಾರಿ ನೌಕರರಿಗೆ ಇನ್ನು ಮುಂದೆ ಡ್ರೆಸ್ ಕೋಡ್ ಹೊಸ ನಿಯಮ ಬರ್ತಾ ಇದೆ. ರಾಜ್ಯದಲ್ಲಿ ಸರ್ಕಾರಿ ನೌಕರರಿಗೆ ಡ್ರೆಸ್ ಕೋಡ್. ಸರ್ಕಾರಿ ಕಚೇರಿಗಳಲ್ಲಿ ಅಸಭ್ಯ ಉಡುಪನ್ನ ಇನ್ನು ಮುಂದಕ್ಕೆ ಹಾಕೋ ಹಂಗಿಲ್ಲ, ನಿಷೇಧ. ಆಫೀಸ್ಗೆ ಸ್ಲೀವ್ಲೆಸ್ ಡ್ರೆಸ್ ಅನ್ನ ಧರಿಸಿ ಬರುವಂತಿಲ್ಲ. ಹರಿದ ಜೀನ್ಸ್ ಹಾಕಿ ಆಫೀಸ್ಗೆ ಎಂಟ್ರಿ ಕೊಡುವಂಗಿಲ್ಲ. ಸ್ಕಿನ್ ಟೈಟ್ ಡ್ರೆಸ್ ಹಾಕಿದ್ರೂ ಕೂಡ ಕಚೇರಿಗೆ ನೋ ಎಂಟ್ರಿ. ಸರ್ಕಾರದ ಖ್ಯಾತಿಗೆ ಇದು ಧಕ್ಕೆ ತರುವಂತಹ ಯಾವುದೇ ಬಟ್ಟೆಗಳನ್ನು ಇನ್ನು ಮುಂದಕ್ಕೆ ಆಫೀಸ್ಗಳಲ್ಲಿ ಅಲೋ ಮಾಡಲ್ಲ. ರಾಜ್ಯ ಸರ್ಕಾರದಿಂದ ಇಂತಹ ಒಂದು ಖಡಕ್ ಆದೇಶ ಜಾರಿಯಾಗಿದೆ. ಎಲ್ಲ ಕಚೇರಿಗಳಿಗೆ ಈಗ ಆಲ್ರೆಡಿ ಸರ್ಕಾರ ಸುತ್ತೋಲೆ ಹೊರಡಿಸಿದ್ದು, ಸಿಬ್ಬಂದಿ ಆಡಳಿತ ಮತ್ತು ಸುಧಾರಣಾ ಇಲಾಖೆ ಸುತ್ತೋಲೆಯನ್ನು ಹೊರಡಿಸಿದೆ. ಅಂದರೆ ಯೋಗ್ಯ ಬಟ್ಟೆಯನ್ನು ಧರಿಸೋಕೆ ಸರ್ಕಾರಿ ನೌಕರರಿಗೆ ಇದೀಗ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಎಸ್, ಈ ಡ್ರೆಸ್ ಕೋಡ್ ಅನ್ನೋದು ಅಭಿವ್ಯಕ್ತಿ ಮತ್ತು ಗೌಪ್ಯತೆಯ ಮೂಲಭೂತ ಹಕ್ಕುಗಳಲ್ಲಿ ವೈಯಕ್ತಿಕ ಸ್ವಾತಂತ್ರ್ಯದ ಅಡಿಯಲ್ಲಿ ಬರುತ್ತೆ. ಬಟ್ ಸ್ಟಿಲ್ ನಮ್ಮ ಉಡುಗೆ ಬೇರೆಯವರಿಗೆ ಮುಜುಗರ ತರುವಂಥದ್ದು, ಡಿಸ್ಟ್ರ್ಯಾಕ್ಟ್ ಮಾಡುವಂಥದ್ದು ಆಗಬಾರ್ದು. ಅದರಲ್ಲೂ ಎಸ್ಪೆಷಲಿ ಈ ಕಚೇರಿಗಳ ಕೆಲಸಗಳು ಅಂತ ಬಂದಾಗ ಬರುವಂಥವ್ರು ಅವರಿಗೆಲ್ಲೂ ಮುಜುಗರ ಆಗದ ರೀತಿಯಲ್ಲಿ ಆ್ಯಂಡ್ ಅವರಿಗೆ ಡಿಸ್ಟ್ರ್ಯಾಕ್ಟ್ ಆಗದೆ ಇರುವಂತಹ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗಂಗೆ ಇರಬೇಕು. ಆ ಹಿನ್ನೆಲೆಯಲ್ಲಿ ಈ ಒಂದು ರೂಲ್ಸನ್ನು ತಂದಿದ್ದಾರೆ. ಬಟ್ ಇದೊಂದೇ ಅಲ್ಲ, ಅಟೆಂಡೆನ್ಸ್ ಸೇರಿದಂತೆ ಇನ್ನು ಹಲವಾರು ಈ ನಿರ್ಧಾರಗಳನ್ನು ಬಿಗಿಗೊಳಿಸುವಂತಹ ಪ್ರಯತ್ನಗಳು ಈಗ ಆಗಿದೆ. ಅದರ ಜೊತೆಗೆ ಬಹಳ ಕಲರ್ಫುಲ್ಲಾಗಿ ಕಂಗೊಳಿಸ್ತಾ ಇರುವಂಥದ್ದು, ಇನ್ನು ಮುಂದಕ್ಕೆ ಸ್ಲೀವ್ಲೆಸ್ ಅಥವಾ ತೋಳು ಇಲ್ಲದ ಬಟ್ಟೆಯನ್ನು, ಅಂಗಿಯನ್ನು ಹಾಕೊಂಡು ಬರೋಂಗಿಲ್ಲ. ಅದು ಹೆಣ್ಮಕ್ಳಿಗೆ ಸೇರುತ್ತೆ. ಆ್ಯಂಡ್ ಈ ಕಂಪ್ಲೀಟಾಗಿ ಇಷ್ಟು ತನಕ ಮಾತಾಡಿದ್ನಲ್ಲ, ಅದೆಲ್ಲ ಬರೀ ಹೆಣ್ಮಕ್ಳಿಗೆ ಸೇರುತ್ತೆ, ಹೆಣ್ಮಕ್ಳನ್ನೇ ಟಾರ್ಗೆಟ್ ಮಾಡಿದ್ರು ಅಂತಲ್ಲ. ಯಾಕಂದರೆ ಜೀನ್ಸು, ಈ ಹರಿದಿರೋ ಜೀನ್ಸ್ ಗಂಡು ಮಕ್ಕಳು ಹಾಕೊಳ್ತಾರೆ. ಆ್ಯಂಡ್ ಗಂಡು ಮಕ್ಳದ್ದು ಇನ್ನೊಂದು ರೀತಿ ವಿಪರೀತ ಅಸಹ್ಯ ಏನು ಅಂದರೆ, ಸೊಂಟದಿಂದ ಇನ್ನೇನು ಪ್ಯಾಂಟ್ ಬಿದ್ದೇ ಹೋಗ್ಬಿಡ್ಬೇಕು ಅಂಥದ್ನೆಲ್ಲ ಹಾಕಿ ಬರ್ತಾರೆ. ಅದು ಯಾವುದಕ್ಕೂ ಅಲೋ ಇಲ್ಲ. ಬರೀ ಹೆಣ್ಮಕ್ಳು ನಮಗೆ ಹೇಳಿದ್ರು ಅಂತ ಅನ್ಕೊಳಕ್ಕೆ ಹೋಗಬೇಡಿ. ಹಾಗಾಗಿ ಗಂಡು ಮಕ್ಕಳು ಹೆಣ್ಮಕ್ಳು ಒಂದು ಫೋಟೋ ಬೇರೆ ತೋರಿಸ್ತಾ ಇದ್ದೀವಿ ನೋಡಿ ನಿಮಗಲ್ಲಿ. ಡೀಸೆಂಟ್ ಆಗಿರುವಂತಹ ಉಡುಗೆಯನ್ನು ಹಾಕೊಂಡು ಬನ್ನಿ. ಈ ಟೋನ್ಡ್ ಜೀನ್ಸ್ ಅನ್ನುವ ನೆಪದಲ್ಲಿ ಹರಿದಿರೋ ಜೀನ್ಸ್ಗಳನ್ನು ಮತ್ತು ಸ್ಕಿನ್ ಟೈಟ್ ಡ್ರೆಸ್ಗಳು ಅಂತ ಬರುತ್ತೆ. ಬೇರೆಯವರಿಗೆ ನಮ್ಮ ಉಡುಗೆ ಆಹ್ಲಾದಕರ ಕೊಡುವ ರೀತಿಯಲ್ಲಿ ಆ್ಯಂಡ್ ಗೌರವ ಕೊಡುವ ರೀತಿಯಲ್ಲಿ ಇರಬೇಕು. ಬಟ್ ಅದು ಅವ್ರನ್ನ ಡಿಸ್ಟ್ರ್ಯಾಕ್ಟ್ ಮಾಡಬಾರ್ದು, ಮುಜುಗರ ತರಬಾರ್ದು ಅನ್ನೋ ರೀತಿಯಲ್ಲಿ ನಡೆದುಕೊಳ್ಳಿ ಅಂತ ಹೇಳಿದ್ದಾರೆ. ಹಾಗಂತ ಇದು ಎಲ್ಲೆಲ್ಲಿಗೆ ಅಪ್ಲೈ ಆಗುತ್ತೆ ಅಂದರೆ, ನಿಮ್ಮ 9 to 6 ಜಾಬ್ ಇರುತ್ತಲ್ಲ, ಬೆಳಗ್ಗೆ 9 ಗಂಟೆಗೆ 10 ಗಂಟೆಗೆ ಹೋಗ್ತೀರಿ, ವಾಪಸ್ ಸಂಜೆ 5 ಗಂಟೆಗೆ 6 ಗಂಟೆಗೆ ವಾಪಸ್ ಬಂದುಬಿಡ್ತೀರಿ, ಅಷ್ಟಕ್ಕೆ ಮಾತ್ರ. ಅದಾದಮೇಲೂ ನೀವು ಹಂಗೇರಿ ಅಂತ ಅವ್ರೇನು ಹೇಳಕ್ಕೆ ಬರಲ್ಲ. ಆಫೀಸಲ್ಲಿ ಇರುವಂತಹ ರೂಲ್ಸ್ಗಳನ್ನು ಮೇಂಟೈನ್ ಮಾಡಿ, ಪಾಲಿಸಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನು ಹೆಣ್ಣು ಮಕ್ಕಳು ಹೇಗೆ ನೋಡ್ತಾರೆ, ಕುತೂಹಲ ಮೂಡ್ತಾ ಇದೆ. ಸರ್ಕಾರಿ ನೌಕರರ ಡ್ರೆಸ್ ಕೋಡ್ ಆದೇಶಕ್ಕೆ ಎಲ್ಲರೂ ಸ್ವಾಗತ ಅಂತ ಇದ್ದಾರೆ. ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಷಡಕ್ಷರಿ ಕೂಡ ಸ್ಟೇಟ್ಮೆಂಟ್ ಅವರು ಕೊಟ್ಟಿದ್ದು, ಈ ಆದೇಶ ಏನು ಹೊಸದಲ್ಲ, ಇದು ಹಳೇದು. 2012ರಿಂದಲೂ ಇದಿದೆ. ಎಲ್ಲ ಸರ್ಕಾರಿ ನೌಕರರಿಗೂ ಕೂಡ ಒಂದೊಂದು ಡ್ರೆಸ್ ಕೋಡ್ ಅಂತ ಇರುತ್ತೆ. ಷಡಕ್ಷರಿ ಅವರ ಮಾತಿದು. ಎಲ್ಲರಿಗೂ ಕೂಡ ಒಂದೊಂದು ಡ್ರೆಸ್ ಕೋಡ್ ಅನ್ನುವಂಥದ್ದು ಇರುತ್ತೆ. ಇದೇನು ಹೊಸದಲ್ಲ, 2012ರಿಂದಲೂ ಕೂಡ ಇತ್ತು ಇದು ಅಂತ ಹೇಳೋದ್ರ ಮುಖಾಂತರ. ದೇವನಹಳ್ಳಿಯಲ್ಲಿ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಷಡಕ್ಷರಿ ಅವರ ಸ್ಟೇಟ್ಮೆಂಟ್ ಇದು.
ಡ್ರೆಸ್ ಕೋಡ್ ಅನ್ನೋಂಥ ಆದೇಶ 2017ರಿಂದ ಇದೆ. ಅದೇನು ಹೊಸ ಆದೇಶ ಅಲ್ಲ. ಕೆಲವರೆಲ್ಲ ಹರಿದಿರೋ ಜೀನ್ಸ್ ಹಾಕೊಂಡ್ಬರ್ಬಾರ್ದು ಅದಂತ ಏನೋ ಪೇಪರ್ ನೋಡಿದೆ, ಅದಲ್ಲ. ಯಾವುದೇ ಸರ್ಕಾರಿ ನೌಕರಾದ್ರೂ ಕೂಡ ಒಂದು ಕಾಂಡಕ್ಟ್ ರೂಲ್ಸ್ ಅಂತ ಇರುತ್ತೆ. ಆ ಕಾಂಡಕ್ಟ್ ರೂಲ್ಸ್ ಒಳಗೆ ಏನಂತ ಹೇಳಿದ್ರೆ, ಸರ್ಕಾರ ಇಲಾಖೆಗೆ ಮತ್ತೆ ಸಾರ್ವಜನಿಕರಿಗೆ ಗೌರವ ತರುವ ರೀತಿಯಲ್ಲಿ ಸಭ್ಯ ತರದ ಉಡುಗೆಗಳನ್ನ ಧರಿಸಬೇಕು ಅಂತ ಅದ್ರ ಅರ್ಥ ಅಷ್ಟೇನೆ. ಈಗ ಯಾವ್ದಾವ್ದು ಡ್ರೆಸ್ ಅಲ್ಲಿ ಈಗ ಬರ್ಮಡ ಹಾಕೊಂಡ್ ಬಂದ್ಬಿಟ್ರೆ ಆಫೀಸ್ಗೆ, ಔಟ್ಸೈಡ್ ಮನೇಲಿ ಸರಿ, ಆ ತರದ ಒಂದು ರೂಲ್ಸ್ ಅಷ್ಟೇ. ಅಂದ್ರೆ ಯಾರಿಗೂ ಕೂಡ ಅಗೌರವ ಆಗದ ರೀತಿಯಲ್ಲಿ, ಯಾರಿಗೂ ಕೂಡ ನೋವಾಗದ ರೀತಿಯಲ್ಲಿ, ಮತ್ತೆ ಇಲಾಖೆ ಮತ್ತೆ ಸರ್ಕಾರದ ಗೌರವ ಹೆಚ್ಚಿಸುವ ರೀತಿಯಲ್ಲಿ ಸಭ್ಯ ತರದ ಉಡುಗೆಗಳನ್ನ ಮಾತ್ರ ಧರಿಸಬೇಕು ಅನ್ನುವಂತ ಕಾನೂನು ಹಿಂದೆ ಇತ್ತು. ಬಟ್ ಅದನ್ನ ಮತ್ತೊಮ್ಮೆ ನೆನಪಿಸುವಂತ ಕೆಲಸ ಆಗಿದೆ. ಅದು ಮೊದ್ಲಿಂದ ಇರುವಂತ ಆದೇಶ ಅನ್ನುವಂಥದ್ದು ತಮ್ಮ ಗಮನಕ್ಕೆ. ಖಂಡಿತ ರೀ, ನಾವು ಸ್ವಾಗತ ಮಾಡ್ಲೇಬೇಕು. ಬರ್ಮಾಡ ಹಾಕೊಂಡು ಹರಿದಿರೋ ಜೀನ್ಸ್ ಹಾಕೊಂಡು ಟಿ ಶರ್ಟ್ ಹಾಕೊಂಡು ಆಫೀಸಿಗೆ ಬರೋದಕ್ಕೆ ನಮ್ ವಿರೋಧ ಇದೆ. ಒಬ್ಬ ಟೀಚರ್ ಇರ್ತಾರೆ, ಆತರ ಬಂದ್ರೆ ಮಕ್ಳಿಗೆ ಏನ್ ಸಂದೇಶ ಕೊಡ್ಲಿಕ್ಕೆ ಸಾಧ್ಯ? ಯಾಕಂದ್ರೆ ಇಲ್ಲಿ ಮಲ್ಟಿ ಆಂಗಲ್ ಅಲ್ಲಿ ವರ್ಕ್ ಮಾಡುವಂತ ಇಲಾಖೆಗಳು. ಹಾಗಾಗಿ ಖಂಡಿತ ಸ್ವಾಗತಿಸ್ತೀನಿ. ಅದು ಮೊದ್ಲಿಂದ ಕೂಡ ಇರುವಂತ ವಿಷಯ, ಅದ್ರಲ್ಲೇನು ವಿಶೇಷತೆ ಇಲ್ಲ. ಈಗ ಕೆಲವು ಚೂಡಿದಾರ್ ಹಾಕ್ಬೇಕಾ ಸ್ಯಾರಿ ಹಾಕ್ಬೇಕಂತ ಒಂದ್ ಚರ್ಚೆ ಬರ್ತದೆ, ಅದ್ರಲ್ಲೂ ಕೂಡ ಸಭ್ಯ ಅಂತ ಅಷ್ಟೇ. ಹಾಗಾಗಿ ಅದೇನಿದಿಲ್ಲ. ಸೊ ಸ್ಪೆಸಿಫಿಕ್ ಆಗಿ ಡ್ರೆಸ್ ಕೋಡ್ ಇಲ್ಲ. ಬಟ್ ಯಾರಿಗೂ ಕೂಡ ಅಗೌರವ ತರದಂತೆ ಸಭ್ಯ ತರದ ಉಡುಗೆಗಳನ್ನ ಮಹಿಳಾ ಮತ್ತೆ ಪುರುಷ ನೌಕರು ಧರಿಸಬೇಕು ಅನ್ನುವಂಥದ್ದು